ಮಗ ಹೇಗಿದ್ರೆ ನಾನು ಮರವಿ ನೀವು ನೋಡ್ತಾ ಇದ್ದೀರಾ ರವಿ ಬ್ಲಾಗ್ಸ್ ಮಗ ಗುರು MI ವರ್ಸಸ್ RR ಮ್ಯಾಚ್ ಏನು ಗುರು ಇಂಥ ಡಬ್ಬ ಥರ ಆಡ್ಬಿಡ್ರಿ MI ಅವರವರು. ನಿಜ ಸೀರಿಯಸ್ಲಿ ಇಷ್ಟು ಡಬ್ಬ ಥರ ಇಷ್ಟು ಓಪನಿಂಗ್ ಸ್ಟಾರ್ಟ್ ಮಾಡ್ತಾರೆ ಡಬ್ಬ ಥರ ಅಂತ ಅನ್ಕೊಂಡಿರಲಿಲ್ಲ ಯಾರು ರಜಿ. ಈ ಥರ ಸ್ಟಾರ್ಟ್ ಮಾಡಿದ್ರೆ ಯಾರು ಥರ ನೋಡ್ತಾರೆ ಹೇಳಿದ್ರು ಅನ್ನೋ ಥರ ಇತ್ತು ಮ್ಯಾಚು. ಬಟ್ ಇಲ್ಲಿ ಕಂಪ್ಲೀಟ್ ಡಾಮಿನೇಟ್ ಸ್ಟಾರ್ಟ್ ಮಾಡಿದೆ ನಮ್ಮ RR ಬೌಲಿಂಗಿಂದ ಅಂತ ಹೇಳ್ಬೋದು. ಯಾಕಂತಂದರೆ ಸಂದೀಪ್ ಶರ್ಮಾ ಇಂಜುರಿಯಿಂದ ಕಮ್ ಬ್ಯಾಕ್ ಮಾಡಿ ಎಂಥ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ ಇವತ್ತು ಅಂತಂದರೆ ಒಂದು ಬೆಂಕಿ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ಯಾಕೆಂದರೆ 5 ವಿಕೆಟ್ ತೊಗೊಳೋದು ಅಷ್ಟು ಈಸಿ ಅಲ್ಲ. ಇವತ್ತು ಅಂಥ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ. ಮಾತಾಡೋದು ಅದಕ್ಕೂ ಮುಂಚೆ ನೀವೇನಾದರೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿದ್ರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡೋ ಅಂತ ಹೇಳ್ತಾ ಮುಂಬೈ ಅವ್ರು ಏನು ಸ್ಟಾರ್ಟ್ ಮಾಡಿದ ಕತೆ ಕಂಪ್ಲೀಟಾಗಿ ವಾಶ್ ಔಟ್ ಆಗೋ ಥರ ಸ್ಟಾರ್ಟ್ ಮಾಡಿದ್ರು ಗುರು. ಪವರ್ ಪ್ಲೇಲೆ 3 ವಿಕೆಟ್ ಕಳ್ಕೊಂಡು ಇನ್ನೆಲ್ಲಿ ಸ್ಕೋರ್ ಹೊಡಿ ಅಂತ ಯಾರು ಹೊಡಿತಾರೆ ಹೇಳಿ. ರೋಹಿತ್ ಶರ್ಮಾ ಆಡಿಲ್ಲ, ಸೂರ್ಯಕುಮಾರ್ ಏನಿಲ್ಲ, ಇಶಾನ್ ಕಿಶನ್ ಇಲ್ಲ. ಫಸ್ಟ್ ಓವರಲ್ಲೇ ರೋಹಿತ್ ಶರ್ಮಾನ ಡಮಾರ್ ಅಂತ ಬೀಳಿಸ್ಬಿಟ್ರು ನಮ್ಮ ಟ್ರೆಂಟ್ ಬೋಲ್ಟ್ ಅವರು. ಇನ್ನು ಸೆಕೆಂಡ್ ಓವರಲ್ಲಿ ಕಂಪ್ಲೀಟ್ ಡಾಮಿನೆನ್ಸ್ ಮಾಡಿದ್ದು ನಮ್ಮ ಯಾರು ಸಂದೀಪ್ ಶರ್ಮಾ ಅವರು. ಇಶಾನ್ ಕಿಶನ್ ವಿಕೆಟ್ ಕಿಕ್ಸ್ ಆಗಿದ್ರು. ಮತ್ತು ಸೂರ್ಯಕುಮಾರ್ ಅವರು ಆಡಿಲ್ಲ, ಹೋದ ಮ್ಯಾಚ್ ಆಡಿದ್ರು, ಈ ಮ್ಯಾಚು ದಿಮಾಕಿಂದ ಆಡ್ತೀನಿ ಅಂತ ಹೇಳಿ ಡಮಾರ್ ಅಂತ ಆಡಾಗ್ಬಿಟ್ರು. ಇವತ್ತು ಯಾರು ಪರ್ಫಾರ್ಮೆನ್ಸ್ ಮಾಡಿಲ್ಲ. ಆದರೆ ಇವರಿಬ್ಬರು ಒಂದು ಒಳ್ಳೆ ಪಾರ್ಟ್ನರ್ಶಿಪ್ ಬಿಲ್ಡ್ ಮಾಡಿದ್ರು MI ಅವ್ರಿಗೆ ಇಷ್ಟು ಯೂಸ್ ಕೊಡೋಕೆ. ಅಂದರೆ ಅವ್ರು ಯಾರಂತಂದರೆ ತಿಲಕ್ ಶರ್ಮಾ ಮತ್ತು ವಡಾರ ಅವರು. ತಿಲಕ್ ವರ್ಮಾ ಅವರು 65 ರನ್ ನೋಡಿದ್ರೆ ವಡಾರ ಅವರು 49 ರನ್ನು. ಇವರಿಬ್ಬರದೇ ಒಂದು ಮೇಜರ್ ಕಾಂಟ್ರಿಬ್ಯೂಷನ್ MI ಕಡೆ ಅಂತ ಹೇಳ್ಬೋದು. ಇನ್ನು ಬಂದವರೆ ಅಂತ ಯಾರು ಒಂದು ಗುಡ್ ಕಾಂಟ್ರಿಬ್ಯೂಷನ್ ಆಗಲಿ ಒಂದು ಕ್ಯಾಮಿಯೋ ಕೂಡ ಪರ್ಫಾರ್ಮ್ ಮಾಡೋಕ್ಕಾಗಲಿಲ್ಲ. ಇನ್ನು ಹಾರ್ದಿಕ್ ಪಾಂಡ್ಯ ಬಂದು ಅವನು ಬಿಲ್ಡಪ್ ಆಗಿ ಬಂದ, ಅವನು ಹಂಗೆ ತೋರಿಸ್ಕೊಂಡು ಹೋದ. ಇನ್ಯಾರು ಆಡಿಲ್ಲ ಅಂತಲೇ ಹೇಳ್ಬೋದು ಲಿಟ್ರಲಿ. ಇನ್ನು RR ಬೌಲಿಂಗ್ ಎಂತ ಇಂಪ್ಯಾಕ್ಟ್ ಮಾಡಿದೆ ಅಂತಂದರೆ ಕಂಪ್ಲೀಟ್ ಡಾಮಿನೆನ್ಸ್ ಅಲ್ಲಿಂದನೇ ಸ್ಟಾರ್ಟ್ ಮಾಡಿದ್ದಾರೆ RR ಅವರು. ಇವತ್ತು ಅದ್ರ ಬಗ್ಗೆ ಮಾತಾಡೋಂಗಿಲ್ಲ. ಯಾಕಂತಂದರೆ ನಮ್ಮ ಸಂದೀಪ್ ಶರ್ಮಾ ಅವರು ಎಂಥ ಪರ್ಫಾರ್ಮ್ ಮಾಡಿದ್ದಾರೆ ಅಂತಂದರೆ ಇವತ್ತು ಭರ್ಜರಿ ಪರ್ಫಾರ್ಮ್ ಮಾಡಿದ್ದಾರೆ. ಯಾಕೆಂದರೆ 5 ವಿಕೆಟ್ ತಗೊಳ್ಳೋದು ಈಸಿ ಅಲ್ಲ. ಏನು ಇಂಜುರಿಯಾಗಿ ವಾಪಸ್ ರಿಟರ್ನ್ ಬಂದಿರುವಾಗ ಒಂದು ಭರ್ಜರಿ ಬೌಲಿಂಗ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಇನ್ನು ನಮ್ಮ RR ಬ್ಯಾಟಿಂಗ್ ಹೇಳ್ಬೇಕು ಅಂತಂದರೆ ಇವತ್ತು ನೋ ಲಾಸ್ ಆಗಿ ಹೊಡಿತಾರೆ ಅಂದ್ಕೊಂಡಿದ್ದೆ. ಮುಂಬೈ ಅವ್ರು ಕೊಟ್ಟರೆ 180 ರನ್ನ, ಬಟ್ ಒಂದು ವಿಕೆಟ್ ಕಳ್ಕೊಂಡು ಭರ್ಜರಿ ವಿನ್ ಆಗಿದ್ದಾರೆ ಅಂತಲೇ ಹೇಳ್ಬೋದು. ಯಾಕಂದರೆ ಇವತ್ತು ಜೈಸ್ವಾಲ್ ಇವತ್ತು ಜಯ ಗಳಿಸಿದ್ದಾರೆ ಅಂತಲೇ ಹೇಳ್ಬೋದು. ಯಾಕಂದರೆ ಮತ್ತೆ ಮರಳಿ ಫಾರ್ಮ್ ಬಂದಿದ್ದಾರೆ ಜೈಸ್ವಾಲು. ಪ್ರಿವಿಯಸ್ ಮ್ಯಾಚೆಲ್ಲ 38-35 ಕಂಪ್ಲೀಟು ಫುಲ್ಲು ಫಾಲಿಂಗ್ ಡೌನ್ ಆಗಿಬಿಟ್ಟಿದ್ರು. ಬಟ್ ಇವತ್ತು ಒಂದು ಸೆಂಚುರಿ ಬಂದು ಒಂದು ಏನು ಹುಮ್ಮಸ್ಸು ತಗೊಂಡಿದ್ದಾರೆ. ಅವ್ರು ಸೆಲೆಬ್ರೇಷನ್ ನೋಡಬೇಕಾಯಿತು. ತುಂಬ ದಿನ ಆದಮೇಲೆ ಒಂದು ಸೆಂಚುರಿ ಹೊಡೆದು ಸೆಲೆಬ್ರೇಷನ್ ಮಾಡ್ತಿದ್ದೀನಪ್ಪ ಅನ್ನೋ ಒಂದು ಖುಷಿ ಅವ್ರ ಮುಖದಲ್ಲಿ ಕಾಣಿಸ್ತಾ ಇತ್ತು. ಇನ್ನು ಅವ್ರಿಗೆ ಸಾಥ್ ಕೊಟ್ಟಿದ್ದೆ ನಮ್ಮ ಸಂಜು ಸ್ಯಾಮ್ಸನ್ ಅವರು ಒಂದು ಒಳ್ಳೆ ಗುಡ್ ಪಾರ್ಟ್ನರ್ಶಿಪ್ ಬಿಲ್ಡ್ ಮಾಡ್ಕೊಂಡು ಇಬ್ಬರು ಚೆನ್ನಾಗಿ ಆಡಿದ್ರು ಅಂತ ಹೇಳ್ಬೋದು. ಜೈಸ್ವಾಲ್ ಅವರು 104 ರನ್ ನೋಡಿದ್ರೆ 40 ಬಾಲ್ಗೆ ಅದರಲ್ಲಿ ಸಖತ್ತಾಗಿ ಆಡಿದ್ದಾರೆ. ಇನ್ನು ಸಂಜು ಸ್ಯಾಮ್ಸನ್ ಅವರು ಕೂಡ 38 ರನ್ ನೋಡಿದ್ರೆ 28 ಬಾಲ್ಗೆ ಒಂದು ಗುಡ್ ಪಾರ್ಟ್ನರ್ಶಿಪ್ ಬಿಲ್ಡ್ ಆಗಿ ಇವತ್ತು RR ಅವ್ರು ಗೆದ್ದು ಇವತ್ತು ಟಾಪರ್ ಇದ್ದಾರೆ ಅಂತಲೇ ಹೇಳ್ಬೋದು. ಸೊ ಫೈನಲ್ ಆಗಿ ಏನು ನಮ್ಮ ಮುಂಬೈ ಅವರು ಸೋತು ಇನ್ನೊಂದ್ಸತಿ ಮನೆಗೆ ಹೋಗೋದಂತ ಗ್ಯಾರಂಟಿ. ಯಾಕಂತಂದರೆ ಬೇಜಾರು ಅನಿಸ್ಬಿಟ್ಟವ್ರು ಈ ಥರ ಸೋತು ನಮ್ಮ RCB ಅವ್ರು ಯಾವ ಥರ ಬರ್ತಾವ್ರು ಸೋತು ಈ ಮುಂಬೈ ಅವರು ಅದೇ ಥರ ಬರ್ತಾ ಇದ್ದಾರೆ ಬ್ಯಾಕ್ ಟು ಬ್ಯಾಕ್ ಸೋತು. ಸೊ ಇದಾಗಿತ್ತು ಇವತ್ತಿನ ಅಪ್ಡೇಟು. ನೋಡ್ತಾ ಇರಿ, ಬಾಯ್.